ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ವಿದ್ಯಾರ್ಥಿಗಳಿಗೆ ಇರುವಂತಹ ಕನ್ನಡ, ಇಂಗ್ಲೀಷ್, ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಕಂಪ್ಯೂಟರ್ ಈ ಎಲ್ಲ ವಿಷಯಗಳಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನಾವು ನೋಡ್ತಾ ಹೋಗುವ. ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಇವತ್ತಿನಿಂದ ಆದರೂ ಕೂಡ ನಿಮ್ಮ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಿ. ಸಮಯ ನಮಗೆ ಯಾವತ್ತೂ ಸಿಗುವುದಿಲ್ಲ. ನಾವು ಆ ಸಮಯವನ್ನು ಮಾಡಿಕೊಂಡು ಓದ್ತಾ ಹೋಗಬೇಕು. ಇರುವಂತಹ ಸಮಯವನ್ನು ನೋಡಿಕೊಂಡು ನಾವು KSOU ವಿದ್ಯಾಭ್ಯಾಸ ಪದವಿಯನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಮೊದಲಿಗೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಓದಿಕೊಂಡು ನಂತರ ಸಮಯ ಇದ್ದಾಗ ಉಳಿದಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕಲಿಯಿರಿ. ಸ್ನೇಹಿತರೆ, ನೀವು ಮೊದಲು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನು ತಿಳ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರಶ್ನೆಗಳು ಯಾವುದೆಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗಬೇಕು. ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ನೋಡಿ ಓದುವಂಥದ್ದಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ವಿಚಾರಗಳು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗಬೇಕಾಗ್ತದೆ. ಆದರೆ ಯಾವಾಗ ನಮ್ಮಲ್ಲಿ ಸಮಯ ಇಲ್ಲ, ನಮಗೆ ಓದ್ಕೊಳ್ಳಿಕ್ಕೆ ಸಮಯ ಸಾಕಾಗುವುದಿಲ್ಲ ಅಂತ ಆದಾಗ ಮಾತ್ರ ನಾವು ಮುಖ್ಯವಾದಂಥ ಪ್ರಶ್ನೆಗಳನ್ನು ಮೊದಲಿಗೆ ಓದಿಕೊಂಡು ನಂತರ ಉಳಿದಿರುವ ಪ್ರಶ್ನೆಗಳನ್ನು ಓದ್ಕೊಳ್ಳುವಂಥದ್ದು. ಹಗಲಿನ ಸಮಯದಲ್ಲಿ ನಮಗೆ ಕೆಲಸಕ್ಕೆ ಹೋಗಲಿಕ್ಕೆ ಇರ್ತದೆ, ಹಾಗೆಯೇ ಮನೆ ಕೆಲಸಗಳಿರ್ತದೆ. ಅದರ ಜೊತೆಗೆ ನಾವು KSOU ಪದವಿಯನ್ನು ಮಾಡ್ತಾ ಇದ್ದೇವೆ ಅಂತಾದರೆ ತುಂಬಾ ಕಷ್ಟ ಇದೆ. ಆ ಒಂದು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಅಭ್ಯಾಸವನ್ನು ಮಾಡುವಂಥದ್ದು ನಿಜವಾಗಿಯೂ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ನಾವು ಆದಷ್ಟು ನಮಗೆ ಪಾಸ್ ಆಗಲಿಕ್ಕೆ ಬೇಕಾದಷ್ಟು ಅಂಕಗಳು ಎಷ್ಟು ಸಿಗಬೇಕು ಅಂತ ನೋಡಿಕೊಂಡು ಪಾಸಾಗುವಷ್ಟಾದರೂ ಕೂಡ ನಾವು ಓದ್ಕೊಂಡ್ರೆ ನಮಗೆ ಪದವಿಯನ್ನು ಪಡೀಲಿಕ್ಕೆ ಆಗ್ತದೆ. ಅದರಿಂದ ನಾವು ಮೊದಲಿಗೆ ಏನು ಮಾಡುವ, ಓದಲೇಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಇದೆಲ್ಲಿದೆ ಅಂತ ಕೇಳಿದರೆ, ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು. ನೀವು ಈ ರೀತಿಯಾಗಿ ಓದ್ಕೊಳ್ತಿದ್ದೀರಿ ಅಂತಾದರೆ ಮಾತ್ರ ಗುರುತನ್ನು ಹಾಕ್ಕೊಳ್ಳಿ. ಒಂದು ವೇಳೆ ಇಲ್ಲ, ನನಗೆ ಈ ರೀತಿ ಓದಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಓದ್ಕೊಳ್ಳಿ. ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳೋದಿಲ್ಲ, ಕೇವಲ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೇನೆ ಅಂತಾದರೆ ಖಂಡಿತವಾಗಿಯೂ ಕೂಡ ಅದೇ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಮಗೆ ಸುಲಭ ಆಗಲಿ, ನಿಮಗೆ ಯಾರಿಗೆಲ್ಲ ಸಮಯವೇ ಇಲ್ಲ ಓದ್ಕೊಳ್ಳಿಕ್ಕೆ, ಅವರು ತುಂಬಾ ಕಷ್ಟಪಡ್ತಾ ಇರ್ತೀರ, ಓದ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ಓದಲಿಕ್ಕೆ ಸಮಯ ಇಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇರ್ತೀರ, ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವ ಕಾರಣದಿಂದಾಗಿ ನಾನು ಹೇಳ್ತಾ ಇರುವಂಥದ್ದು. ನಾನು ಕೂಡ ಇದೇ ರೀತಿಯಲ್ಲಿ ಓದಿ ಪದವಿಯನ್ನು ಮಾಡಿಕೊಂಡಿರುವಂಥದ್ದು. ಆದ್ದರಿಂದ ಆ ಒಂದು ಅನುಭವದ ಮೇಲೆಗೆ ನಾನು ನಿಮಗೆ ತಿಳಿಸುವಂಥದ್ದು. ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡಿರುವಂಥದ್ದು, ಹಾಗೆ ಗುರುತನ್ನು ಹಾಕ್ಕೊಂಡಿರುವಂಥದ್ದು. ಅದನ್ನಷ್ಟನ್ನು ಮೊದಲಿಗೆ ಓದ್ಕೊಳ್ಳಿ. ಅದಾದ ನಂತರ ನಿಮಗೆ ಸಮಯ ಇದೆ ಅಂತ ಆದರೆ ಖಂಡಿತವಾಗಿಯೂ ಉಳಿದಿರುವಂತಹ ಒಂದು ಪಾಠಗಳನ್ನಿರ್ಬೋದು, ಉಳಿದಿರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ಓದ್ಕೊಳ್ಳಿ. ಸ್ನೇಹಿತರೆ, ಈಗ ಮೊದಲಿಗೆ ಪರೀಕ್ಷೆಗಳಿರುವಂಥದ್ದು ಕನ್ನಡ. ಮೊದಲ ಬ್ಲಾಕ್ 1, ಬ್ಲಾಕ್ 2ರಲ್ಲಿ ನೋಡಬೇಕು. ಮೊದಲು ಬ್ಲಾಕ್ 1ರಲ್ಲಿ ನಾವು ನೋಡಿದರೆ ಪ್ರಾಚೀನ ಕನ್ನಡ ಕಾವ್ಯ. ಪ್ರಾಚೀನ ಕನ್ನಡ ಕಾವ್ಯ ನಾವು ಓದಬೇಕಾದ್ರೆ ಪದೇ ಪದೇ ನಿಮಗೆ ನಾನು ಹೇಳುವಂಥದ್ದು, ಪ್ರಾಚೀನ ಕನ್ನಡ ಕಾವ್ಯದಿಂದ ತುಂಬಾ ಪ್ರಶ್ನೆಗಳು ಬರ್ತದೆ. ಸಂದರ್ಭ ಸಹಿತ ಇರ್ಬೋದು, ಸಂದರ್ಭ ಸ್ವಾರಸ್ಯ, ಅರ್ಥಗಳು, ಹಾಗೆ ಪ್ರಶ್ನೋತ್ತರಗಳು ಕೂಡ ಕೇಳೋದ್ರಿಂದ ನಾವು ಘಟಕ 1, ಘಟಕ 2, ಘಟಕ 3, ಘಟಕ 4ರಲ್ಲಿ ಬಂದಿರುವಂತಹ ಎಲ್ಲ ಕಾವ್ಯವನ್ನು ಸಾರಾಂಶವನ್ನು ತಿಳ್ಕೊಂಡ್ರೆ ತುಂಬಾ ಉತ್ತಮ. ಸ್ನೇಹಿತರೆ, ನೀವು ಆ ಒಂದು ಕಾವ್ಯದ ಮೂಲೆ ಮೂಲೆಯಲ್ಲಿ ಓದಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದಲ್ಲ. ಆ ಕಾವ್ಯದ ಮೇನ್ ಆಗಿರುವಂಥ ವಿಚಾರ ಏನು, ಮುಖ್ಯವಾದಂಥ ವಿಚಾರ ಏನು, ಆ ಕಾವ್ಯದ ಒಳಗಡೆ ಯಾವ ವಿಚಾರ ತುಂಬಿಕೊಂಡಿದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ಕಾವ್ಯದ ವಿಚಾರ ಏನು, ಯಾವ ವಿಚಾರ ಇಲ್ಲಿ ಬರ್ತದೆ, ಯಾರ ಒಂದು ಪರಿಚಯ ಉಂಟಾಗ್ತದೆ, ಪಾತ್ರಗಳು ಯಾರೆಲ್ಲ ಇದೆ, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಆ ಒಂದು ಕಾವ್ಯದಿಂದ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಮಗೆ ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಮಗೆ ಸಾರಾಂಶವನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಪ್ರಾಚೀನ ಕನ್ನಡದ ಕಾವ್ಯದ ಎಲ್ಲ ಕಾವ್ಯದ ಸಾರಾಂಶವನ್ನು ತಿಳ್ಕೊಳ್ಳಿ. ಈಗಾಗಲೇ ನಿಮಗೆ ನಾನು ಪ್ರತಿಯೊಂದು ಕಾವ್ಯದ ಸಾರಾಂಶವನ್ನು ತಿಳಿಸಿಕೊಟ್ಟಿದ್ದೇನೆ. ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ಹಾಗೆ ಅವರು ಕೋರ್ಸ್ ಗ್ರೂಪ್ ಮಾಡಿದೆ ನೋಡಿ, ಆ ಕೋರ್ಸ್ ಗ್ರೂಪಲ್ಲಿ ಕೂಡ ನೋಡಿಕೊಳ್ಳಿ. ಘಟಕ 1, 2, 3, 4 ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಸಣ್ಣ ಕಥೆಗಳಿಂದಲೂ ಕೂಡ ಹಾಗೆ ನೀವೇನು ಮಾಡಬೇಕು, ಎಲ್ಲ ಸಣ್ಣ ಕಥೆಗಳ ಕತೆ ಏನು,
ನಿಮಗೆ ಒಂದು ಕಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ 4-5 ಸಾಲುಗಳು ಸಾಕು. 4-5 ಸಾಲುಗಳಲ್ಲಿ ನಮಗೆ ಆ ಒಂದು ಕತೆ ಏನು, ಯಾವ ವಿಚಾರವನ್ನು ಅದು ನಮಗೆ ತಿಳಿಸ್ಕೊಡ್ತದೆ ಎನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಸಣ್ಣ ಕಥೆಗಳು ಎಲ್ಲವನ್ನು ಕೂಡ ನೀವು ಓದಬೇಕು ಅಂದರೆ ಅರ್ಥ ಮಾಡಿಕೊಳ್ಬೇಕು. ನಿಮಗೆ ನಾನು ಅದನ್ನು ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಸುಲಭವಾಗಿ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೇನೆ. ಅದು ಪ್ಲೇಲಿಸ್ಟಲ್ಲಿದೆ, ಅದನ್ನು ನೋಡಿಕೊಳ್ಳಿ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಮತ್ತಷ್ಟು ವಿವರಣೆಯನ್ನು ಕೊಡ್ತೇನೆ. ಇನ್ನು ಗದ್ಯ ಸಂಪದವನ್ನು ನೋಡುವುದಾದರೆ, ಗದ್ಯ ಸಂಪದದಲ್ಲಿ ಯಾವುದು ವಿಚಾರ ಇದೆ? ಗದ್ಯ ಸಂಪದದಲ್ಲಿ ನೀವು ಓದಬೇಕಾದ್ರೆ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ. ಯಾಕಂದರೆ ಗದ್ಯ ಸಂಪದದಿಂದ ಒಂದು 5 ಅಂಕದ ಪ್ರಶ್ನೆ, ಒಂದು 10 ಅಂಕದ ಪ್ರಶ್ನೆ ಬರುವಂಥದ್ದು. ವಿಮರ್ಶೆಯಿಂದ ಕೂಡ ಹಾಗೆ ಒಂದು 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಬರುವಂಥದ್ದು. ಇಲ್ಲಿ ಕರ್ನಾಟಕ ವೈಭವ ವರ್ಣನೆ 10 ಅಂಕಕ್ಕೆ ಕೇಳಿದ್ದಾರೆ 2020ನೇ ಇಸವಿಯಲ್ಲಿ. ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ 5 ಅಂಕಕ್ಕೂ ಕೂಡ ಒಮ್ಮೆ ಬಂದಿದೆ, 10 ಅಂಕಕ್ಕೂ ಕೂಡ ಬಂದಿರುವಂತಹ ಒಂದು ಗದ್ಯ ಸಂಪದ. ವೈಚಾರಿಕ ಪ್ರಜ್ಞೆ ಅಡೆತಡೆಗಳು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಗಿರಣಿಯ ವಿಸ್ತಾರ ನೋಡಯ್ಯ 10 ಅಂಕಕ್ಕೆ ಕೇಳಿದ್ದಾರೆ. ರಾಷ್ಟ್ರೀಯತೆ ಒಂದು ಮರುಚಿಂತನೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಪದೇ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಎನ್ನುವಂಥದ್ದು. ಅದು 5 ಅಂಕದ ಪ್ರಶ್ನೆಯಾಗಿ ಬಂದಿರುವಂಥದ್ದು. ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುವಂತಹ ಈ ಒಂದು ಗದ್ಯ ಸಂಪದವು ಕೂಡ 5 ಅಂಕಕ್ಕೂ ಕೂಡ ಒಮ್ಮೆ ಬಂದಿದೆ, 10 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. ಇನ್ನು ವಿಮರ್ಶೆಯನ್ನು ನಾವು ನೋಡಿದರೆ, ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ 10 ಅಂಕಕ್ಕೆ 2 ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಪರಂಪರೆ ಮತ್ತು ರಾಘವಾಂಕನ ಪ್ರತಿಮೆ 10 ಅಂಕದ ಪ್ರಶ್ನೆ. ಸಾಹಿತ್ಯ ಮತ್ತು ಬದ್ಧತೆ ಬರಗೂರು ರಾಮಚಂದ್ರಪ್ಪನವರದು 10 ಅಂಕದ ಪ್ರಶ್ನೆಯಾಗಿ ಬಂದಿದೆ. ಮಲೆಗಳಲ್ಲಿ ಮದುಮಗಳು HM ಚೆನ್ನಯ್ಯ ಬರೆದಿರುವಂಥ ಈ ಒಂದು ವಿಮರ್ಶೆ 5 ಅಂಕಕ್ಕೆ ಬಂದಿರುವ ಪ್ರಶ್ನೆ. ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಸೂಚನೆ 10 ಅಂಕಕ್ಕೆ ಕೇಳಿರುವ ಪ್ರಶ್ನೆ. ಚಿಕ್ಕೋಳು ಹಿರಿ ದಿಮವ್ವ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇವಿಷ್ಟು ನೀವು ನೋಡುವುದಾದರೆ ಕನ್ನಡದಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಇನ್ನು ಇಂಗ್ಲಿಷ್ ಭಾಗಕ್ಕೆ ಹೋಗುವ. ಇಂಗ್ಲಿಷ್ ಭಾಗದಲ್ಲಿ ಏನಿದೆ, ಯಾವ ಪ್ರಶ್ನೆಗಳೆಲ್ಲ ಇದೆ ನೋಡಿ. ಪೋಯಟ್ರಿ ಭಾಗ ನಾನು ಪದೇ ವಿಚಾರ ತಿಳಿಸುವಂಥದ್ದು. ಪೋಯಟ್ರಿ, ಎಲ್ಲ ಪೋಯಟ್ರಿಯನ್ನು ಕಲೀಲೇಬೇಕು. ಎಲ್ಲ ಪೋಯಟ್ರಿ ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲ ಪೋಯಟ್ರಿಯ ಸಾರಾಂಶವನ್ನು ತಿಳ್ಕೊಳ್ಳಿ. ಸರಿಯಾಗಿ ಸಂಪೂರ್ಣವಾಗಿ ಅದರ ಸಾರಾಂಶ ನಿಮಗೆ ಗೊತ್ತಾದರೆ ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕಾಗ್ತದೆ. ಯಾಕಂದರೆ ಪೋಯಟ್ರಿ ಭಾಗದಿಂದ ಅವರು ಸಂದರ್ಭ ಬರೀಲಿಕ್ಕೆ ಇರ್ತದೆ, ಅದರಿಂದ ಟಿಪ್ಪಣಿ ಬರೀಲಿಕ್ಕೆ ಇರುವಂಥದ್ದು, ಪ್ರಶ್ನೋತ್ತರಗಳು ಕೇಳ್ತಾರೆ. ಆದ್ದರಿಂದ ನಾವು ಆದಷ್ಟು ಎಲ್ಲ ಪೋಯಟ್ರಿಯ ಸಾರಾಂಶವನ್ನು ತಿಳ್ಕೊಳ್ಳಿ. ಮೊದಲಿಗೆ ಕನ್ನಡದಲ್ಲಿ ಅದರ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡ ನಂತರ ಇಂಗ್ಲೀಷ್ ಸಾರಾಂಶಕ್ಕೆ ಹೋಗಬೇಕು. ಇಂಗ್ಲೀಷ್ ಈಸಿ, ಇಂಗ್ಲೀಷ್ ತುಂಬಾ ಸುಲಭ ಅಂತ ಇರುವವರಿಗೆ ನೀವು ನೇರವಾಗಿ ಇಂಗ್ಲೀಷ್ ಸಮ್ಮರಿಯನ್ನೇ ಓದ್ಕೊಳ್ಳಿ. ಆದರೆ ಇಂಗ್ಲೀಷ್ ತುಂಬಾ ಕಷ್ಟ, ಓದ್ಕೊಳ್ಳಿಕ್ಕಾಗೋದಿಲ್ಲ, ಬರೀಲಿಕ್ಕಾಗೋದಿಲ್ಲ ಅಂತ ಇದ್ದವರು ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಕನ್ನಡದ ಸಾರಾಂಶವನ್ನು ಓದ್ಕೊಳ್ಳಿ. ಆ ಒಂದು ಪೋಯಟ್ರಿಯಲ್ಲಿ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಎನ್ನುವಂತಹ ಪೋಯಟ್ರಿಯಲ್ಲಿ ಯಾವ ವಿಚಾರ ಇದೆ, ಯಾವ ವಿಷಯವನ್ನು ಲೇಖಕರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕನ್ನಡದಲ್ಲಿ ಸಂಪೂರ್ಣ ಸಾರಾಂಶ ತಿಳ್ಕೊಂಡಾಗ ನಮಗೆ ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿಕ್ಕೂ ಕೂಡ ಸುಲಭ ಆಗ್ತದೆ, ಇಂಗ್ಲೀಷ್ನಲ್ಲಿ ಬರೀಲಿಕ್ಕೂ ಕೂಡ ನಮಗೆ ಸುಲಭ ಆಗ್ತದೆ. ಆದ್ದರಿಂದ ಪೋಯಟ್ರಿಯಲ್ಲಿರುವಂತಹ ಎಲ್ಲ ಪೋಯಟ್ರಿಯನ್ನು ಕೂಡ ನೀವು ಓದ್ಕೊಳ್ಬೇಕು. ಯೂನಿಟ್ 4 ಕೂಡ ಓದ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಪದ್ಯ ಕೂಡ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ, ನೆನಪಲ್ಲಿ ಇಟ್ಕೊಳ್ಳಿ, 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇನ್ನು ಪುಟ ಸಂಖ್ಯೆ 64ರಲ್ಲಿ ಬಂದಾಗ ಪಾಠದ ಭಾಗ ಇದೆ. ಪಾಠದ ಭಾಗದಲ್ಲಿ ನೀವು ಸಾಧಾರಣವಾಗಿ 3 ಪಾಠಗಳನ್ನು ಓದ್ಕೊಳ್ಳಿ, 3 ಪಾಠದ ಸಮ್ಮರಿಯನ್ನು ತಿಳ್ಕೊಳ್ಳಿ. ಇಲ್ಲಿ ನಾನು ಓದ್ಕೊಂಡಿರುವಂತಹ ಪಾಠಗಳು ಆನ್ ಗೋಯಿಂಗ್ ಜರ್ನಿ, ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನ್, ವಿಲಿಯಂ ಹರ್ಲಿಸ್ ಅವರ 2 ಪಾಠವನ್ನು ಓದಿರುವಂಥದ್ದು, ಮತ್ತು ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ 10 ಅಂಕಕ್ಕೆ ಬಂದಿರುವ ಪ್ರಶ್ನೆ. ಆಮೇಲೆ ವಾಕಿಂಗ್ ಟೂರ್ ಕೂಡ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇವಿಷ್ಟನ್ನು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನು ನಾವು ನೋಡೋದಾದರೆ ನಾಟಕದ ಭಾಗವನ್ನು ಸ್ಕಿಪ್ ಮಾಡಲೇಬಾರ್ದು. ಯಾಕಂದರೆ 100%
ಕೊಡುವಂತಹ ಪ್ರಶ್ನೆ ಈ ಡ್ರಾಮಾ ಭಾಗದಿಂದ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ ಜೂಲಿಯಸ್ ಸೀಸರ್ ಡ್ರಾಮಾವನ್ನು ನಾನು ಈಗಾಗಲೇ 2-3 ಬಾರಿ ಅದರ ಸಾರಾಂಶವನ್ನು ಕನ್ನಡದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೇನೆ, ಇಂಗ್ಲೀಷ್ನಲ್ಲಿ ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದೆಲ್ಲ ಕೂಡ ನಾನು ಆ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ. ಅದನ್ನು ನೀವು ಚೆಕ್ ಮಾಡಿಕೊಳ್ಬೇಕು, ಅದನ್ನು ಓದ್ಕೊಳ್ಬೇಕು. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವ ಜೂಲಿಯಸ್ ಸೀಸರ್ ನಾಟಕವನ್ನು ಸುಲಭವಾಗಿ ಸರಳವಾಗಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಬರುವಂತಹ ಪಾತ್ರಗಳು ಯಾರು, ಪಾತ್ರಧಾರಿಗಳೆಲ್ಲ ಯಾವ ರೀತಿ ಕತೆ ಬರ್ತದೆ, ಯಾವ ರೀತಿ ಆಗ್ತದೆ, ಆ ಒಂದು ರಾಜನ ಕತೆ ಯಾವ ರೀತಿ ಅಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಓದ್ಕೊಂಡ್ರೆ ಈ ಡ್ರಾಮಾ ಏನೂ ಕಷ್ಟ ಇಲ್ಲ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಬರುವಂಥದ್ದು ಗ್ರಾಮರ್ ಭಾಗದಲ್ಲಿ ಎಸ್ಸೆ ಬರೀಲಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಸ್ಸೆ ಬರೆಯುವಂಥದ್ದು. ಯಾಕಂದರೆ ಅದು ಅಂಕಗಳು ಖಂಡಿತವಾಗಿಯೂ ಅಲ್ಲಿ ಸಿಗುವಂತಹ ಅಂಕಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಎಸ್ಸೆ ಬರೆಯುವಂಥದ್ದು ಅವರು ಜನರಲ್ ಟಾಪಿಕನ್ನು ಕೊಡ್ತಾರೆ. ಜನರಲ್ ಟಾಪಿಕ್ ಅಂದರೆ ಏನು? ಒಂದು ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಇಟ್ಕೊಳ್ಳೋ, ಅದು ಜನರಲ್ ಟಾಪಿಕ್. ಆಮೇಲೆ ಈ ಮ್ಯಾಗಝಿನ್ಸ್ಗಳು, ನ್ಯೂಸ್ ಪೇಪರ್ಗಳು, ಅಂದರೆ ಸೋಷಲ್ ಮೀಡಿಯಾ ಎನ್ನುವಂಥ ವಿಚಾರ ಕೂಡ ಈಗ ಒಂದು ಜನರಲ್ ಆಗಿರುವಂಥ ಟಾಪಿಕ್. ಈ ರೀತಿಯ ಒಂದು ಟಾಪಿಕಲ್ಲಿರುವಂಥ ವಿಚಾರವನ್ನು 2-3 ಒಂದು ಪ್ರಬಂಧವನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ. ನಂತರ ಇದನ್ನು ಸರಿಯಾಗಿ ಕಲಿತ್ರೆ ಅವರು ಅದೇ ಪ್ರಶ್ನೆ ಕೊಡ್ತಾರಾ ಅಂತ ಇರ್ಬೋದು ನಿಮಗೆ ಪ್ರಶ್ನೆ. ಇಲ್ಲ, ಅವರು ಬೇರೆ ಬೇರೆ ಕೊಡ್ತಾರೆ. ನಾವಾಗ ಏನು ಮಾಡಬೇಕು? 3 ಎಸ್ಸೆಯನ್ನು ಕೊಡ್ತಾರೆ ಅವರು. ನಾವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರಿಬೇಕಾಗಿರುವಂಥದ್ದು. ಆವಾಗ ನಾವೇನು ಮಾಡಬೇಕು ಹೇಳಿ? ಆವಾಗ ನಾವು ಕಲ್ತಿರುವಂತಹ ಎಸ್ಸೆ ಯಾವುದು ಸಿಮಿಲರ್ ಆಗಿದೆ ಅಂತ ನೋಡಿಕೊಂಡು ಅದನ್ನೇ ನಾವು ಬರಿತಾ ಹೋಗುವಂಥದ್ದು. ಆ ಬರಿಬೇಕಾದ್ರೆ ನಾವು ಕಲ್ತಿರುವಂಥ ಟಾಪಿಕ್ನ ತೆಗೆದು ಅವರು ಕೊಟ್ಟಿರುವ ಟಾಪಿಕನ್ನು ಹಾಕಿಕೊಂಡು ಬರಿತಾ ಹೋಗುವಂಥದ್ದು. ಅದರ ಹೆಡ್ಡಿಂಗನ್ನು ಕೂಡ ಅವರು ಕೊಟ್ಟಿರುವ ಹೆಡ್ಡಿಂಗನ್ನು ಬರೆದು ಆ ಒಂದು ವಿಚಾರಕ್ಕೆ ಯಾವ ವಿಚಾರದ ಬಗ್ಗೆ ನಾವು ಬರಿತಾ ಇದ್ದೇವೆ ಆ ಪ್ರಶ್ನೆಯನ್ನೇ ಹಲವಾರು ಸೇರಿಸ್ತಾ ನೀವು ಬರಿತಾ ಹೋಗುವಂಥದ್ದೇ ಎಸ್ಸೆ. ಈ ರೀತಿ ಮಾಡೋದು ಯಾವಾಗ? ಇಂಗ್ಲೀಷ್ ಕಷ್ಟ ಅಂತಂದವರು ಈ ರೀತಿಯಾಗಿ ಕಲಿತು ಮಾಡಿ, ಉಳಿದವರು ಹೀಗೆ ಓದ್ತಿದ್ರಿ ಅಂತಾದರೆ ನಿಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಪ್ರಬಂಧ ಬರೆಯುವಂಥದ್ದು ಅದಕ್ಕೆ ವಿಚಾರವನ್ನು ಬರಿತಾ ಹೋಗುವಂಥದ್ದು. ಕೆಲವೊಂದು ವಿಚಾರಕ್ಕೆ ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡು ಬರಿಬೋದು. ಪಾಯಿಂಟ್ಸ್ಗಳನ್ನು ಹಾಕಿಕೊಂಡು ಬರೆದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ಸೆ ಬರಿಬೇಕಾದ್ರೆ, ಪ್ರಬಂಧವನ್ನು ಬರಿಬೇಕಾದ್ರೆ ನಾವು ವಿಚಾರ ಬರೆದು ಪಾಯಿಂಟ್ಸ್ ರೀತಿಯಲ್ಲಿ ನಮ್ಮ ವಿಚಾರವನ್ನು ಅವರಿಗೆ ತಿಳಿಸ್ಕೊಟ್ರೆ ಅದು ಒಳ್ಳೆಯ ಅಂಕಗಳನ್ನು ಕೊಡಲಿಕ್ಕೂ ಕೂಡ ಸಹಾಯ ಆಗ್ತದೆ. ಈ ರೀತಿಯಾಗಿ ಮಾಡಿಕೊಂಡು ಇಂಗ್ಲೀಷನ್ನು ಓದ್ಕೊಳ್ಳಿ. ಇನ್ನು ನಾವು ದ್ವಿತೀಯ BA ರಾಜ್ಯಶಾಸ್ತ್ರಕ್ಕೆ ಬರುವ. ರಾಜ್ಯಶಾಸ್ತ್ರದಲ್ಲಿ ಯಾವುದೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದು ಈಗಾಗಲೇ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ಕೊಂಡಿದ್ದೀರಿ. ಕೇವಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಓದ್ಕೊಂಡ್ರೆ ಸಾಕಾಗುವುದಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ವಿಚಾರಗಳನ್ನು ಕೂಡ ಓದ್ಕೊಳ್ಬೇಕು. ಮೊದಲನೇದಾಗಿ ಬ್ಲಾಕ್ 1ರಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಬ್ರಿಟನ್ ಸಂವಿಧಾನದ ಲಕ್ಷಣಗಳು. ವೆರಿ ಇಂಪಾರ್ಟೆಂಟ್. ಬ್ರಿಟನ್ ಸಂವಿಧಾನದ ಲಕ್ಷಣಗಳು. ಅದಾದ ಮೇಲೆ ಪ್ರಧಾನಮಂತ್ರಿಯ ಕಾರ್ಯ ಮತ್ತು ಪಾತ್ರ, ಸಾಮಾನ್ಯ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಅಮೇರಿಕಾದ ಲಕ್ಷಣಗಳು, ಅಮೇರಿಕಾದ ಸಂವಿಧಾನದ ಲಕ್ಷಣಗಳು. ಇನ್ನು ಬ್ಲಾಕ್ 2ರಲ್ಲಿ ಬಂದಾಗ ಬ್ಲಾಕ್ ಸಂವಿಧಾನ 2 ಬ್ಲಾಕ್ ಇಲ್ಲೇ ಇದೆ. ಬ್ಲಾಕ್ 2ರಲ್ಲಿ ಯಾವುದನ್ನು ಓದ್ಕೊಳ್ಬೇಕು? ಬ್ಲಾಕ್ 2ರಲ್ಲಿ ಅಮೇರಿಕಾದ ಅಧಿಕಾರ ಮತ್ತು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಳಿ. ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪುಗಳ ಲಕ್ಷಣಗಳನ್ನು ಓದ್ಕೊಳ್ಬೇಕು. 5 ಅಂಕಕ್ಕೆ ಪದೇ ಕೇಳಿರುವಂತಹ ಪ್ರಶ್ನೆ ಒತ್ತಡ ಗುಂಪುಗಳ ಲಕ್ಷಣಗಳು ಅಥವಾ ಪಕ್ಷ ಪದ್ಧತಿಯ ಲಕ್ಷಣಗಳು, ಪಾತ್ರಗಳು. ಇನ್ನು ಸ್ವಿಟ್ಜರ್ಲ್ಯಾಂಡಿನ ಕಾರ್ಯಾಂಗದ ಕಾರ್ಯಗಳು, ಅದು ಬ್ಲಾಕ್ 2ರಲ್ಲಿ ಓದಬೇಕಾಗಿರುವಂಥದ್ದು. ಇನ್ನು ಬ್ಲಾಕ್ 3ಗೆ ಬಂದಾಗ ಯಾವುದನ್ನು ಓದ್ಕೊಳ್ಬೇಕು? ಇದರಲ್ಲಿ ಫ್ರಾನ್ಸಿನ ಶಾಸಕಾಂಗದ ರಚನೆ, ಅಧಿಕಾರ, ಕಾರ್ಯಗಳು, ಸಂವಿಧಾನಾತ್ಮಕ ಮಂಡಳಿಯ ಆರ್ಥಿಕ ಸಾಮಾಜಿಕ ಮಂಡಳಿ, ಫ್ರಾನ್ಸಿನ ಪಕ್ಷ ಪದ್ಧತಿ ಮತ್ತು ಲಕ್ಷಣಗಳು, ಇದನ್ನು ಓದ್ಕೊಳ್ಬೇಕು. ಹಾಗೆ ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಲಕ್ಷಣ ಕೂಡ ಓದ್ಕೊಳ್ಳಿಕ್ಕಿದೆ. ಇನ್ನು ಬ್ಲಾಕ್ 4ರಲ್ಲಿ ನಾವು ನೋಡಿದರೆ ಜಪಾನಿನ ಪ್ರಧಾನ ಲಕ್ಷಣಗಳು, ಜಪಾನಿನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಓದ್ಕೊಳ್ಬೇಕು. ಆಮೇಲೆ ಜಪಾನಿನ ಚಕ್ರವರ್ತಿ
ಮಂತ್ರಿಮಂಡಲ ಕಾರ್ಯ ಮತ್ತು ಪಾತ್ರಗಳನ್ನು ಓದ್ಕೊಳ್ಬೇಕು. ನಂತರ ಕಮ್ಯುನಿಸ್ಟ್ ಚೀನಾದ ಸಂವಿಧಾನ ಸ್ಟೇಟ್ ಕೌನ್ಸಿಲ್, ಕಮ್ಯುನಿಸ್ಟ್ ಚೀನಾ ಸಂವಿಧಾನದ ಲಕ್ಷಣಗಳು, ಸ್ಟೇಟ್ ಕೌನ್ಸಿಲ್ನ ಬಗ್ಗೆ ಓದ್ಕೊಳ್ಬೇಕು. ಚೀನಾ ಶಾಸಕಾಂಗ, ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ರಚನೆ, ಅಧಿಕಾರ, ಕಾರ್ಯಗಳು, ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಂಘಟನೆ ಮತ್ತು ಪಾತ್ರವನ್ನು ಕೂಡ ಓದ್ಕೊಳ್ಬೇಕು. ಆಯಿತಾ? ಇದು ದ್ವಿತೀಯ BA ರಾಜ್ಯಶಾಸ್ತ್ರ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಇದು ಎಲ್ಲರಿಗೂ ಇರುವಂಥ ಒಂದು ವಿಚಾರ. ದ್ವಿತೀಯ BA BComನವರಿಗೆ ಇರುವಂಥದ್ದು ಕಂಪ್ಯೂಟರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೆಲವನ್ನು ನಾನಿಲ್ಲಿ ಗುರುತು ಹಾಕ್ಕೊಂಡಿದ್ದೇನೆ. ಇದನ್ನು ಓದ್ಕೊಳ್ಳೇಬೇಕಾಗಿರುವಂಥದ್ದು. ಆರಂಭದಲ್ಲಿ ನೀವು ಓದಲಿಕ್ಕೆ ಇನ್ನೂ ಆರಂಭ ಮಾಡಲಿಲ್ಲ ಅಂತ ಅಂದವರು ಮೊದಲಿಗೆ ಇದನ್ನು ಓದ್ಕೊಳ್ಳಿ, ನಂತರ ಉಳಿದಿರುವಂತಹ ಪ್ರಶ್ನೆಗಳಿಗೆ ಓದ್ಕೊಳ್ಳಿ. ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ಓದ್ಕೊಂಡು ಅದನ್ನು ಚಿತ್ರ ಬಿಡಿಸಬೇಕು. ಅದು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಇಂಪಾರ್ಟೆಂಟ್. ಯಂತ್ರಾಂಶ ಮತ್ತು ತಂತ್ರಾಂಶದ ಬಗ್ಗೆ ಓದ್ಕೊಳ್ಬೇಕು. ಆಪರೇಟಿಂಗ್ ಸಿಸ್ಟಮ್ OS ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು, ಅದರ ಲಕ್ಷಣಗಳೆಲ್ಲ ಅದನ್ನೆಲ್ಲ ಓದ್ಕೊಳ್ಬೇಕು. ಕಂಪ್ಯೂಟರ್ ನೆಟ್ವರ್ಕಿಂಗ್ನ ಬಗ್ಗೆ ಇದೆ, ಕಂಪ್ಯೂಟರ್ ನೆಟ್ವರ್ಕ್ ಕೂಡ ಓದ್ಕೊಳ್ಳಿಕ್ಕೆ. ಆಮೇಲೆ ಜಾಲಬಂಧ ಟೊಪೋಲಜಿಯನ್ನು ಕೂಡ ಓದ್ಕೊಳ್ಳಿಕ್ಕಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನಲ್ಲಿ. ಇನ್ನು ದ್ವಿತೀಯ BA ಇತಿಹಾಸವನ್ನು ನಾವು ನೋಡಿದರೆ ಬ್ಲಾಕ್ 1ರಲ್ಲಿ ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಶೇರ್ ಶಹನ ಸುಧಾರಣೆಗಳು, ಅಕ್ಬರನ ಧಾರ್ಮಿಕ ನೀತಿ, ಔರಂಗಜೇಬ್ನ ಧಾರ್ಮಿಕ ನೀತಿ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು. ಇವಿಷ್ಟು ಬ್ಲಾಕ್ 1ರಲ್ಲಿ ಓದಬೇಕಾಗಿರುವಂಥ ಮುಖ್ಯವಾದಂಥ ಪ್ರಶ್ನೆಗಳು. ಇನ್ನು ಬ್ಲಾಕ್ 2ರಲ್ಲಿ ಬಂದಾಗ ಮನ್ಸಬ್ದಾರಿ ವ್ಯವಸ್ಥೆಯನ್ನು ಓದ್ಕೊಳ್ಳಿಕ್ಕಿದೆ. ಮೊಘಲರ ಸಾಹಿತ್ಯದ ಕೊಡುಗೆಗಳು, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಓದ್ಕೊಳ್ಳಿಕ್ಕಿದೆ. ಆಮೇಲೆ ಸೂಫಿ ಪಂಥದ ಬಗ್ಗೆ ಓದಬೇಕು. ಇನ್ನು ಬ್ಲಾಕ್ 3ರಲ್ಲಿ ನಾವು ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಮರಾಠ ಆಡಳಿತ. ಬ್ಲಾಕ್ 3ರಲ್ಲಿ ಮರಾಠರ ಆಡಳಿತ ಇದೆ. ಆಮೇಲೆ ಬಾಲಾಜಿ ವಿಶ್ವನಾಥರವರ ಸಾಧನೆಗಳಿದೆ. ಬಾಜಿರಾವ್ ಅವರ ಸಾಧನೆಗಳಿದೆ. ಬಾಜಿರಾವ್ ಸಾಧನೆಗಳು. ಬ್ಲಾಕ್ 4ರಲ್ಲಿ ಯಾವ ವಿಚಾರ ಇದೆ? ಇದರಲ್ಲಿ ಭೂಕಂದಾಯದ ನೀತಿಯ ಬಗ್ಗೆ ಇದೆ. ಭೂಕಂದಾಯ ನೀತಿ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬಗ್ಗೆ ಇದೆ. ಆಮೇಲೆ ವುಡ್ಸ್ ವರದಿ ಇದೆ. 1857ರ ದಂಗೆಯ ಕಾರಣಗಳ ಬಗ್ಗೆ ಇದೆ. ಇದರ ಬಗ್ಗೆ ನೀವು ಕೇಳಿದರೆ ಖಂಡಿತವಾಗಿಯೂ ನಾನು ಸಮಯವನ್ನು ನೋಡಿಕೊಂಡು ಅದರ ವಿವರಿಸ್ತೇನೆ. 1857ರ ದಂಗೆಯ ಕಾರಣಗಳನ್ನು ವಿವರಿಸಿ ಅಂತ ನೀವು ಕೇಳ್ಕೊಂಡಿದ್ದೀರಿ. ಖಂಡಿತವಾಗಿಯೂ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇನ್ನು ದ್ವಿತೀಯ BA ಸಮಾಜಶಾಸ್ತ್ರ, ಭಾರತೀಯ ಸಮಾಜದ ಅಧ್ಯಯನ. ಇದರಲ್ಲಿ ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಇದರಲ್ಲಿ ತುಂಬಾ ಮುಖ್ಯ ವಿಚಾರಗಳಿದೆ. ಒಂದು ವಿವಾಹದ ಪ್ರಕಾರಗಳನ್ನು ಓದ್ಕೊಳ್ಬೇಕು, ವಿವಾಹದ ಉದ್ದೇಶಗಳು ಓದ್ಕೊಳ್ಬೇಕು, ವಿವಾಹದ ಕಾರ್ಯಗಳು. ಈ ಮೂರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಮೇಲೆ ಮುಸ್ಲಿಮರ ವಿವಾಹ ವಿಚ್ಛೇದನೆಯ ಓದ್ಕೊಳ್ಳಿಕ್ಕಿದೆ. ಕ್ರೈಸ್ತರ ವಿವಾಹದ ಪ್ರಕಾರಗಳನ್ನು ಓದ್ಕೊಳ್ಬೇಕು. ಬ್ಲಾಕ್ 2ರಲ್ಲಿ ಕುಟುಂಬದ ಗುಣಲಕ್ಷಣಗಳು, ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ, ಬಂಧುತ್ವದ ವ್ಯವಸ್ಥೆಯ ಬಗ್ಗೆ, ಧರ್ಮದ ಕಾರ್ಯ ಮತ್ತು ಅಕಾರ್ಯದ ಬಗ್ಗೆ, ಜಾತಿ ಉಗಮದ ಸಿದ್ಧಾಂತದ ಬಗ್ಗೆ ಓದ್ಕೊಳ್ಬೇಕು. ಇನ್ನು ಬ್ಲಾಕ್ 3ರಲ್ಲಿ ನಾವು ನೋಡಿದರೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಸಮಸ್ಯೆಗಳನ್ನು ಓದ್ಕೊಳ್ಬೇಕು. ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಓದಬೇಕು. ಲಿಂಗಾಧಾರಿತ ಶ್ರಮ ವಿಭಜನೆ ಪರಿಕಲ್ಪನೆಯ ಬಗ್ಗೆ ಓದಬೇಕು. ಇನ್ನು ಬ್ಲಾಕ್ 4ರಲ್ಲಿ ಭಾರತದಲ್ಲಿ ಮಹಿಳಾ ಚಳುವಳಿಯ ವಿಚಾರಗಳನ್ನು ಓದಬೇಕು. ಮಹಿಳೆಯರ ಅಂತಸ್ತು ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದ ಭಾರತದಲ್ಲಿನ ಶಾಸನಾತ್ಮಕ ಕ್ರಮದ ಬಗ್ಗೆ ಓದ್ಕೊಳ್ಬೇಕು. ಅದಾದ ಮೇಲೆ ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ 15 ಅಂಕಕ್ಕೆ. ಜಾಗತೀಕೀಕರಣದ ಅರ್ಥವನ್ನು ಬರೆಯುವಂಥದ್ದು, ಅದರ ವಿಚಾರವನ್ನು ಬರೆಯುವಂಥದ್ದು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇವಿಷ್ಟನ್ನು ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದರೆ ತೆಲಂಗಾಣ ಚಳವಳಿ, ಆಧುನಿಕ ಕಾಲದಲ್ಲಿ ಮಹಿಳೆಯರ ಅಂತಸ್ತು, ಅವಿಭಕ್ತ ಕುಟುಂಬದ ಗುಣಲಕ್ಷಣ, ಪರಿಶಿಷ್ಟ ಪಂಗಡಗಳ ಸಮಸ್ಯೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ,
ಆಮೇಲೆ ಸಂಸ್ಕೃತೀಕರಣ ಚರ್ಚಿಸಿ, ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದಂಥ ಅಂಶಗಳು. ಇವಿಷ್ಟು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಓದಬೇಕಾಗಿರುವಂಥದ್ದು. ನೀವು ಇವತ್ತಿನಿಂದ ಅಭ್ಯಾಸವನ್ನು ಆರಂಭಿಸಿ. ಇನ್ನು ನಾವು ಬೇರೆ ಬೇರೆ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು. ಆದಷ್ಟು ಕೆಲವೊಂದು ಮುಖ್ಯವಾದಂಥ ಪಾಯಿಂಟ್ಸ್ಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ನೀವು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ. ಪಾಯಿಂಟ್ಸ್ ರೀತಿಯಲ್ಲಿ ಬರೆಯೋದ್ರಿಂದ ನಿಮಗೆ ಎಲ್ಲ ಉತ್ತರಗಳು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.